ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಮೀಟಪ್ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಮೀಟಪ್ ಮಾಡೋದಕ್ಕೆ ಅಂತಾನೆ ಹೋಗ್ತಾ ಇರೋದು. ಯಾರನ್ನು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಯಾವ ಪ್ಲೇಸಲ್ಲಿ ಮೀಟಪ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮನ್ನು ಕೂಡ ನಾನು ಮೀಟಪ್ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡ್ ಬಂದಿದ್ದಾಯ್ತು. ನೋಡಿ, ಇವರೇ ಆರೆಂಜ್ ಕಲರ್ ಸ್ಯಾರಿ ಹಾಕಿದ್ದಾರಲ್ಲ, ಅವರೇ ನಂದಿನಿ ಅಮ್ಮ ಅಂತ. ಅವ್ರದ್ದು ಬೆಣ್ಣೆ ಕೃಷ್ಣ ಲಾಕ್ಸ್ ಅಂತ ಒಂದು ಚಾನಲ್ ಇದೆ. ಅದರಲ್ಲಿ ಪ್ಲೇ ಬಟನ್ ಬಂದಿತ್ತು, ಸಿಲ್ವರ್ ಪ್ಲೇ ಬಟನ್. ಅದರಿಂದ ಒಂದು ಮೀಟಪ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತೀನಿ, ಯಾರೆಲ್ಲ ಬರ್ಬೋದು ಅಂತ ಇನ್ವೈಟ್ ಮಾಡಿದ್ರು. ನಾನು ಕೂಡ ಹೋಗಿದ್ದೆ. ಹಾಗೇನೆ ತುಂಬಾ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು. ಎಲ್ಲರೂ ಅವ್ರವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೇನೆ ನಾನು ಕೂಡ ಕೆಲವೊಬ್ಬರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ದೆ. ನಂದಿನಿ ಅಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನು ಗೊತ್ತಿತ್ತು ಏನು ಗೊತ್ತಿಲ್ಲ ಅಂತ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವಾಗ ಏನು ಮಾಡೋದು, ರಾತ್ರಿ ಎಲ್ಲ ಅದೇ ತಲೆಯಲ್ಲಿ ಹುಳ ಹೋಗ್ರೆ ಅದ್ರ ಬಗ್ಗೆನೇ ಎಲ್ಲ ಹುಡುಕಿ ಒಂದು ಶಾರ್ಟ್ಸ್ ಹಾಕಿದೆ. ಶಾರ್ಟ್ಸ್ ಹಾಕಿದ ತಕ್ಷಣ ಅದೆಷ್ಟು ಜನ ನೋಡೋರು ಅಂತಲೂ ಗೊತ್ತಿಲ್ಲ ನನಗೆ. ಆಮೇಲೆ ಅದ್ರ ಬಗ್ಗೆನೇ 2-3 ದಿವಸ ಹಬ್ಬನೂ ರಾತ್ರಿ ನಿದ್ದೆ ಮಾಡಲಿಲ್ಲ. ಜೂನ್ 9ನೇ ತಾರೀಕು ಓಪನ್ ಮಾಡಿದ್ದು. 11ನೇ ತಾರೀಕು ಒಂದು ಮದುವೆಗೆ ಹೋಗ್ಬೇಕಿತ್ತು ಮಂಡ್ಯಕ್ಕೆ. ಅಲ್ಲೂ ವಿಡಿಯೋ ಮಾಡಿದೆ. ಆಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ. ಆಮೇಲೆ ಅದೇನೋ 6 ತಿಂಗಳಿಗೆ ಮೊನಟೈಸ್ ಆಯಿತು. ಅದ್ರದ್ದು 1 ತಿಂಗಳು ನಾನು ಯೂಟ್ಯೂಬ್ ಮಾಡಿ ಜೂನ್ಗೆ 2 ವರ್ಷ. ಆಮೇಲೆ ಹಂಗೆ ಅದು ಆಯಿತು. ಇನ್ನೇನು ಕೆಲಸ ಇಲ್ಲ ಅಂತ ಇನ್ನೊಂದು ಚಾನಲ್ ಮಾಡಿದೆ, ಅದು ಆಯಿತು. ಈ ಬೆಣ್ಣೆ ಕೃಷ್ಣ ಮಾಡಿದೆ. ನನ್ನ ಕೃಷ್ಣ ಕೈ ಹಿಡಿದು ನಿಮ್ಮೆಲ್ಲರೂ ಪರಿಚಯ ಮಾಡಿಸಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಏನೂ ಗೊತ್ತಿಲ್ಲ ನನಗೆ ಈಗಲೂ. ಸರ್ ನಾನು ಹೇಳ್ತೀನಲ್ಲ, ಅದೇನೋ ಆರ್ಟ್ ಸೆನ್ಸು ಅದೆಲ್ಲ ನನಗೆ ಹಾಕಕ್ಕೆ ಬರಲ್ಲ. ನನ್ನ ಹಿಂದೆ ಅರುಣ ಅಂತ ಒಬ್ಬ ಹುಡುಗ ಇದ್ದಾನೆ. ಇವತ್ತು ಬಾರೋ ಅಂತ ಎಷ್ಟು ಹೇಳಿದ್ದೀನಿ, ಅವನು ಬರಲಿಲ್ಲ. ಪ್ರತಿಯೊಂದು ಹೋದ ತಿಂಗಳು ನನಗೆ ಈ ತಿಂಗಳು ನೋಡಿ, ಎಲ್ಲರೂ ಕೂಡ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡೇ ಅವ್ರ ಜರ್ನಿ ಸ್ಟಾರ್ಟ್ ಮಾಡಲ್ಲ, ಯೂಟ್ಯೂಬ್ ಜರ್ನಿನ. ಹಾಗೆಯೇ ನಂದಿನಿ ಅಮ್ಮನೂ ಕೂಡ ಯೂಟ್ಯೂಬ್ ಬಗ್ಗೆ ತಿಳ್ಕೊಳೋದು ಮುಂಚೆನೇ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಆಮೇಲೆ ತಿಳ್ಕೊಂಡು ಮುಂದುವರ್ತಿರೋದು. ಇವತ್ತು ಅವ್ರ ಚಾನಲ್ ಸ್ಟಾರ್ಟ್ ಆಗಿ 2 ವರ್ಷ ಆಗಿರ್ಬೋದು. ಆದರೆ ಅವರಿಗೆ ತುಂಬ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಹಾಗೆ ಗೊತ್ತಿಲ್ಲದೆ ಇರೋದು ಬೇರೆಯವರು ಹೇಳೋದಕ್ಕೂ ಕೂಡ ಇದ್ದಾರೆ. ಹಾಗೆ ಎಲ್ಲರೂ ಒಂದು ಕಡೆ ಕುತ್ಕೊಂಡು ಮಾತಾಡೋಣ ಅಂತ ಪಾರ್ಕ್ ಒಳಗಡೆ ಹೋದ್ಮೇಲೆ ಅಲ್ಲಿ 1-2 ಮಾತಾಡಿದ್ದಾರೆ ನಂದಿನಿ ಅಮ್ಮ. ಏನಾದರೂ ಒಂದು ತೊಂದರೆ ಆಯಿತು ಅಂದರೆ ಯಾರು ಬೇಜಾರು ಮಾಡ್ಕೊಬೇಡಿ, ಅದೊಂದು ಸಾರಿ ಕೇಳ್ತೀನಿ. ಆಮೇಲೆ ಎಲ್ಲರೂ ಖುಷಿಯಾಗಿರೋಣ, ಖುಷಿಯಾಗಿ ಹೋಗೋಣ. ಆಮೇಲೆ ಇಲ್ಲೆಲ್ಲರೂ ಬಂದಿರೋರು, ಚಾನಲ್ ಇರೋರಾಗಲಿ ಚಾನಲ್ ಇಲ್ಲದೆ ಇರೋರಾಗಲಿ ಎಲ್ರಿಗೂ ಸಪೋರ್ಟ್ ಮಾಡಿ. ಎಲ್ರಿಗೂ ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲ ಒಂದು 10 ಜನ ಒಂದೊಂದು ಗ್ರೂಪ್ ಮಾಡ್ಕೊಳ್ಳಿ, ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಿಮ್ಮ ವಿಡಿಯೋ ಅವ್ರು ನೋಡಿ, ಅವ್ರ ವಿಡಿಯೋ ಇವ್ರು ನೋಡಿ ಅಂತ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ರಿಗೂ ವಾಚ್ ಅವರ್ ಆಗಲಿ. ಕವನ ಎಲ್ರಾಜ್ ವ್ಲಾಗ್ಸ್ ಅಂತ ಹೇಳಿ, ಕವನ ಅಂತ ಇವ್ರ ಹೆಸರು. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಂದೆಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನಾನು ಇವಾಗ ಹೇಳೋರ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು. ನನ್ನ ಚಾನಲ್ನ ಯಾವ ಥರ ಎಲ್ರಿಗೂ ಪರಿಚಯ ಮಾಡಿಸಿದ್ರು ಹಾಗೆ ಎಲ್ಲರ ಚಾನಲ್ನು ಹಾಗೆ ಪರಿಚಯ ಮಾಡಿಸಿ, ಯಾರು ಚಾನಲ್ ಇಲ್ಲದೆ ಸಬ್ಸ್ಕ್ರೈಬರ್ಸ್ ಬಂದಿದ್ರು ಅವರನ್ನು ಕೂಡ ಎಲ್ಲರ ಮುಂದೆ ಪರಿಚಯ ಮಾಡಿಸ್ಕೊಟ್ರು. ಎಲ್ಲರೂ ಮುಂಚೆನೇ ಮಾತಾಡಿಕೊಂಡು ಒಂದೊಂದು 5-5 ಜನಕ್ಕೆ ಊಟ ತಗೊಂಡೋಗಿದ್ವಿ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ತಗೊಂಡೋಗಿದ್ವಿ. ಎಲ್ಲರೂ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟಾಗ ಎಲ್ರಿಗೂ ನಂದಿನಿ ಅಮ್ಮ ಹೋಗಿ ಬರ್ತೀರಾ, ಹುಷಾರಾಗಿ ಹೋಗಿ ಅಂತ ಕೆಲವೊಂದು ಕಿವಿ ಮಾತನ್ನ ಹೇಳಿ ಅಲ್ಲಿ ಸೇರಿದ ಎಲ್ರಿಗೂ ಕೂಡ ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಒಂದು ಸ್ವೀಟ್ ಇರೋ ಅಂಥ ಗಿಫ್ಟ್ ಕವರ್ನ ಎಲ್ರಿಗೂ ಕೊಟ್ಟು ಕಳಿಸಿದ್ದು. ನಾವು ಇನ್ನೂ ಸ್ವಲ್ಪ ಹೊತ್ತು ಇದ್ದರೂ ಅವರೆಲ್ಲ ನಾವು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಬೇಗ ಹೊರಟೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.